ನಮಸ್ಕಾರ ಸರ್. ನಮಸ್ತೆ. ಸರ್, ಡೇವಿಡ್ ಡಿಸೋಜ ಹತ್ಯೆ ಆದ ನಂತರ ಇಬ್ಬರು ಸ್ಥಳೀಯರ ಬಂಧನವಾಗುತ್ತೆ. ತುಂಬಾ ವಿಚಿತ್ರ ಅಂದ್ರೆ ಇದ್ರೆ ವಿಚಾರಣೆ ನಡೆದು ಹೋದಾಗೆ ಇನ್ನೊಂದು ಹೆಸರು ಬರುತ್ತೆ, ಕಿಶೋರ್ ಅನ್ನೋರ್ದು. ಅವ್ರದ್ದು ಬಂಧನವಾಗುತ್ತೆ ಅನ್ನುವಂಥದ್ದು ಈಗ ಬಂದಿರುವಂತ ಸುದ್ದಿ. ಬಂಧನವಾಗಿದ್ದೇನೆ ಸರ್ ಅವ್ರದ್ದು. ಕಿಶೋರ್ ಪೂಜಾರಿ ಅವ್ರದ್ದು ಬಂಧನ ಆಗಿದೆ. ಆದ್ರೆ ಹೌದು. ಈಗ ಒಂದು ದೊಡ್ಡ ಮಟ್ಟದ ಸುದ್ದಿ ಹರಡಾಗ್ತದೆ. ಇಲ್ಲಿವರೆಗೂ ಹೇಮಂತ್ ಅವರು ಬದುಕೇ ಇದಾರನ್ನುವಂತದ್ದಿತ್ತು, ಯಾಕಂದ್ರೆ ಅವ್ರು ಭೂಗತ ಜಗತ್ನಲ್ಲಿ ಇದ್ದಂತವ್ರು. ಈಗ ನಿನ್ನೆ ಇದು ಈ ಒಂದು ಡೇವಿಡ್ ಡಿಸೋಜ ಅವರ ಹತ್ಯೆಯ ತನಿಖೆಯ ನಂತರ ಈಗ ಬರ್ತಾ ಇರುವಂತ ಒಂದು ಮಾಹಿತಿ ಅಂದ್ರೆ ಹೇಮಂತ್ 7 ವರ್ಷದ ಹಿಂದೆನೆ ನಿಧನರಾಗಿದ್ದಾರೆ ಅನ್ನುವಂಥದ್ದು. ಹೌದು. ಆದ್ರೆ ತುಂಬಾ ವಿಶೇಷ ಅಂತ ಹೇಳಿದ್ರೆ ಇಲ್ಲಿವರೆಗೂ ದಕ್ಷಿಣ ಕನ್ನಡ ಕರಾವಳಿ ಭಾಗದ ಭೂಗತ ಜಗತ್ತಿನಲ್ಲಿ ಒಬ್ರು ಯಾರೋ ಮನೆಯಿಂದ ಭೂಗತ ಜಗತ್ತಿಗೆ ಆ ಸಮಯ ಸಂದರ್ಭಕ್ಕೆ ಹೋಗ್ಬಿಟ್ಟಿರ್ತಾರೆ ಅವರು. ಹೌದು. ಅಂದ್ರೆ ಯಾವ್ದೋ ಒಂದು ಇದಕ್ಕೆ ಹೋಗಿ ಅವರು ಮುಂಬೈಗೆ ಹೋಗ್ತಾರೆ, ನಂತರ ಅಲ್ಲಿ ಯಾವ್ದೋ ಸಮಸ್ಯೆಗಳಿಂದ ಭೂಗತ ಜಗತ್ತನ್ನ ಪ್ರವೇಶ ಮಾಡ್ತಾರೆ, ನಂತರ ಅಲ್ಲೇ ನಿಂತು ಬಿಡ್ತಾರೆ. ಆದ್ರೆ ಇವತ್ತು ಅವ್ರ ಕುಟುಂಬದವ್ರು ಇರುವಂತದ್ದು ಯಾವುದೇ ನಿರ್ದೇಶನಗಳಿಲ್ಲ. ಆದ್ರೆ ಈ ಕೇಸಿನಲ್ಲಿ ಈಗ ದೊಡ್ಡ ಮಟ್ಟದ ಹೆಸರುಗಳೆಲ್ಲ ತಳಕ್ ಹಾಕ್ತಾ ಇದಾವಲ್ಲ ಸರ್. ಯಾರು ಸರ್ ಹೇಮಂತ್ ಪೂಜಾರಿ ಅವರಂತ ಹೇಳಿದ್ರೆ ಏನಾಗಿತ್ತು ಸರ್ ಇವ್ರಿಗೆ? ನೋಡಿ, ಹೇಮಂತ್ ಪೂಜಾರಿ ಅಂತ ಹೇಳಿದ್ರೆ ಪಡುಬಿದ್ರಿ ಸಮೀಪದ ಯರ್ಮಾಳ್ನವರು. ಅವರು ಚಿಕ್ಕ ಪ್ರಾಯದಲ್ಲೇ ಮುಂಬೈಗೆ ಹೋದವರು. ಮುಂಬೈಗೆ ಹೋಗಿ ಅಲ್ಲಿ ಕೆಲಸ ಮಾಡಿಕೊಂಡು ಮತ್ತೆ ಭೂಗತ ಲೋಕದ ಸಂಪರ್ಕಕ್ಕೆ ಬಂದವರು. ಅದ ನಂತರ ಅಲ್ಲಿ ಮುಂಬೈನಲ್ಲಿ ಅವರು ಕೆಲವು ಎಕ್ಸ್ಟ್ರಾಕ್ಷನ್ ಕೇಸ್ಗಳಲ್ಲಿ ಸಿಲುಕಿಕೊಂಡಿದ್ದು. ಆ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂದ್ರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ನಾವು ಹೇಳ್ತೇವಾಗ ಉಡುಪಿ ಮಂಗಳೂರು. ಹೌದು, ಉಡುಪಿ ಸಪರೇಷನ್ ಆಗುವುದು ಮೊದಲು ಅಂದ್ರೆ 1990ಗಳಕ್ಕಿಂತ ಮೊದಲು. ಆಗ ಆ ಸಂದರ್ಭದಲ್ಲಿ ಹೇಮಂತ್ ಪೂಜಾರಿ ಹೆಸರು ಇಲ್ಲಿ ತೇಲಾಡ್ತಾ ಇತ್ತು. ಯಾರಿಗಾದ್ರೂ ಒಂದು ಉದ್ಯಮಿಗೆ ಫೋನ್ ಮಾಡೋದು, ಹೇಮಂತ್ ಪೂಜಾರಿ ಹೆಸರಲ್ಲಿ ಬೆದರಿಸುವುದು, ಹಣ ವಸೂಲಿ ಮಾಡೋದು, ಈ ಎಲ್ಲ ಘಟನೆಗಳು ನಡೀತಾ ಇತ್ತು ಆ ಸಂದರ್ಭದಲ್ಲಿ. ಇಲ್ಲಿ 2-3 ಹೇಮಂತ್ ಪೂಜಾರಿ ಅವರ ಮೇಲೆ ಕೇಸು ಆದದ್ದು ಇದೆ. ಅದ ನಂತರ ಸ್ಥಳೀಯ ಪೊಲೀಸರಿಗೆ ಅದನ್ನು ತನಿಖೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಮುಂಬೈ ಪೊಲೀಸರ ಸಂಪರ್ಕದಲ್ಲಿದ್ದಂತಹ ಪೊಲೀಸ್ ಅಧಿಕಾರಿಗಳು ಸಹ ಹೇಮಂತ್ ಪೂಜಾರಿಯನ್ನು ಬಂಧಿಸಲಿಕ್ಕೆ ಪ್ರಯತ್ನ ಪಟ್ಟದ್ದು ಇದೆ. ಆದ್ರೆ ಅದು ಸಾಧ್ಯ ಆಗಿರಲಿಲ್ಲ. ಮುಂಬೈ ಪೊಲೀಸರು ಸಹ ಹೇಮಂತ ಪೂಜಾರಿಯನ್ನು ಹುಡುಕ್ತಾ ಇದ್ರು. ಹೇಮಂತ ಪೂಜಾರಿ ಅಂದ್ರೆ ಯಾರು ಎನ್ನುವುದೇ ಮುಂಬೈ ಪೊಲೀಸರಿಗೆ ಗೊತ್ತಿರಲಿಲ್ಲ. ಹೆಸರು ಮಾತ್ರ ಇತ್ತು. ಇದು ಯಾವುದೋ ಒಂದು ಅದೃಶ್ಯ ಲೋಕದಲ್ಲಿ ಇದ್ದಾಗೆ ಇತ್ತು. ಆದ್ರೆ ಫೋನ್ ಬರ್ತಾ ಇತ್ತು ಹೇಮಂತ ಪೂಜಾರಿ ಅಂತ ಹೇಳಿ, ಪಡುಬಿದ್ರಿ ಅವರು ಅಂತ ಗೊತ್ತಿಲ್ಲ. ಆದ್ರೆ ಪಡುಬಿದ್ರಿಯ ಕೆಲವರಿಗೆ ಹೇಮಂತ್ ಪೂಜಾರಿ ಯಾರು, ಯಾರ ಮಗ, ಎಷ್ಟು ವರ್ಷದ ಹಿಂದೆ ಬಾಂಬೆಗೆ ಹೋಗಿದ್ರು, ಇದೆಲ್ಲವೂ ಗೊತ್ತಿತ್ತು. ಅವರ ಸಂಬಂಧ ಮತ್ತೆ 2 ಸಂಬಂಧಿರೇನೋ ಇದ್ದಾರೆ, ಆಯ್ತಾ. ಅವರಿಗೆ ಸಂಪರ್ಕ ಇರಲಿಲ್ಲ. ಆದ್ರಿಂದಾಗಿ ಆ ಕಾಲದ ಘಟ್ಟದಲ್ಲಿ ಸ್ಥಳೀಯ ಪೊಲೀಸರು ಅಂದ್ರೆ ಆಗ ಪಡುಬಿದ್ರಿ ಪೊಲೀಸ್ ಸ್ಟೇಷನ್ ಇರಲಿಲ್ಲ, ಶಿರುವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರ್ತಾ ಇತ್ತು. ಅದರಿಂದಾಗಿ ಶಿರುವ ಪೊಲೀಸರು, ಕಾಪು ಸಹ ಸ್ಟೇಷನ್ ಇರಲಿಲ್ಲ, ಆಗ ಔಟ್ ಪೋಸ್ಟ್ ಇತ್ತು, ಶಿರುವನೇ ಪೊಲೀಸ್ ಸ್ಟೇಷನ್ ಇದ್ದದ್ದು. ಆದ್ರಿಂದಾಗಿ ಆ ಪೊಲೀಸರು ಹೇಮಂತ್ ಪೂಜಾರಿ ಅವರ ಮನೆಗೆ ಬಂದು ಅವರ ಸಹೋದರನೆಲ್ಲ ಎನ್ಕ್ವೈರಿ ಮಾಡ್ತಾರೆ. ನಮ್ಗೆ ಅವರಿಗೆ ಸಂಬಂಧ ಇಲ್ಲ ಅಂತ ಇವರು ಹೇಳ್ತಾ ಇದ್ರು. ಆದ್ರಿಂದಾಗಿ ಹೇಮಂತ ಪೂಜಾರಿ ಅವರ ಹೆಸರಿತ್ತೇ ಹೊರತು ಆ ವ್ಯಕ್ತಿ ಯಾರು, ಫಿಸಿಕಲಿ ಹೇಗಿದ್ದಾರೆ ಗೊತ್ತಿರಲಿಲ್ಲ. ಅದ ನಂತರ ಬಾಂಬೆಯಲ್ಲಿ ಬೇರೆ ಬೇರೆ ಪ್ರಕರಣಗಳಲ್ಲಿ ಹೇಮಂತ್ ಪೂಜಾರಿ ಹೆಸರು ಕಂಡು ಬಂದಂತ ಸಂದರ್ಭದಲ್ಲಿ ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸರು ಹೇಮಂತ ಪೂಜಾರಿಗಾಗಿ ಶೋಧ ನಡೆಸಲು ಆರಂಭ ಮಾಡಿದ್ರು. ಆ ಸಂದರ್ಭದಲ್ಲಿ ಹೇಮಂತ ಪೂಜಾರಿಯ ಒಂದು ಫೋಟೋ, ಬೇರೆ ಯಾವುದೋ ಮದುವೆ ಫಂಕ್ಷನ್ ಅಲ್ಲಿದ್ದ ಫೋಟೋ ಸಿಕ್ಕಿತೆ ಹೊರತು ಬೇರೆ ಫೋಟೋ ಸಿಗ್ಲಿಲ್ಲ. ಅದನ್ನೇ ಅವರು ಆ ಫೋಟೋ ಡೆವಲಪ್ ಮಾಡಿ ಇದ್ರು. ಈಗಲೂ ನಮ್ಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಹೇಮಂತ ಪೂಜಾರಿ ಆ ಫೋಟೋ ಸಿಗುತ್ತೆ. ಅದು ಒರಿಜಿನಲ್ ಫೋಟೋ ಏನೋ ಅಲ್ಲ, ಅದು ಮದುವೆ ಫಂಕ್ಷನ್ ಅಲ್ಲಿ ಯಾರ್ದೋ ಒಂದು ಅವರ ಸ್ನೇಹಿತರ ಫಂಕ್ಷನ್ ಅಲ್ಲಿ ಅವರು ತೆಗೆದಂತ ಫೋಟೋ. ಆ ರೀತಿಯ ಒಂದು ನಿಗೂಢ ವ್ಯಕ್ತಿಯಾಗಿ ಹೇಮಂತ ಪೂಜಾರಿ ಇದ್ರು. ಆದ್ರಿಂದಾಗಿ ಮುಂಬೈ ಪೊಲೀಸರು ಹುಡುಕ್ತಲೇ ಇದ್ರು. ಆದ್ರೆ ಮುಂಬೈ ಪೊಲೀಸರು ಆ ಹುಡುಕಾಟದಲ್ಲಿ ಕೊನೆಗೆ ಹೇಮಂತ ಪೂಜಾರಿ ಅವರ ಶಾಲಾ ಸಹಪಾಠಿಯನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ್ರು. ಮತ್ತೆ ಅವರನ್ನು ಕರೆಸಿ ವಿಚಾರಣೆ ಮಾಡಿದಾಗ ಅವರಿಗೆ ಗೊತ್ತಾಯ್ತು, ಈಗ ಸಹಪಾಠಿ ಸಿಕ್ಕಿದ್ರು. ಆ ನಂತರ ಮುಂಬೈ ಪೊಲೀಸರಿಗೆ ಗೊತ್ತಾಯ್ತು ಹೇಮಂತ್ ಪೂಜಾರಿ ನೋ ಮೋರ್ ಅಂತ ಹೇಳಿ. ಆದ್ರಿಂದಾಗಿ ಹೇಮಂತ ಪೂಜಾರಿ ವಿಚಾರದಲ್ಲಿ ಮುಂಬೈ ಪೊಲೀಸರು ಕೈ ಬಿಟ್ಟಿದ್ರು. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಪೊಲೀಸರಿಗೆ ಹೇಮಂತ ಪೂಜಾರಿದ್ದು ಬಗ್ಗೆ ಯಾವ ಮಾಹಿತಿಯೂ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿನ ಪೊಲೀಸ್ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ, ಒಂದು ಪೊಲೀಸ್ ಸ್ಟೇಷನ್, ಆ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಆಗಿರುವಂತಹ ಕ್ರೈಮ್ಗಳು, ಅದರ ತನಿಖೆ ಹೊರತು ಅದರ ಹಿಂದೆ ಯಾರಿದ್ದಾರೆ ಅಂತ ಹೇಳಿ ಹುಡುಕೊಂಡು ಯಾವ ಅಧಿಕಾರಿಯೂ ಹೋಗ್ತಾ ಇರಲಿಲ್ಲ. ಮೊದಲಾದ್ರೆ ಇಲ್ಲಿ ಆಂಟಿ ರೌಡಿ ಸ್ಕ್ವಾಡ್ ಅಂತ ಇತ್ತು. ಆ ಆಂಟಿ ರೌಡಿ ಸ್ಕ್ವಾಡ್ ಇದ್ದಾಗ ಇಲ್ಲಿನ ರೌಡಿಗಳಿಗೂ ಮುಂಬೈ ರೌಡಿಗಳಿಗೂ ಸಂಪರ್ಕ ಇದೆ ಅಂತ ಹೇಳಿಕೊಂಡು ಇಲ್ಲಿನ ರೌಡಿಗಳನ್ನ ಬೆಂಡೆತ್ತಬೇಕು, ಹಿಡಿಬೇಕು ಎನ್ನುವ ಕಾರಣಕ್ಕಾಗಿ ಇವರು ಮುಂಬೈ ಪೊಲೀಸರೊಂದಿಗೆ ಸಂಪರ್ಕ ಸಾಧಿಸ್ತಾ ಇದ್ರು. ಮುಂಬೈಯಲ್ಲಿ ಇದ್ದಂತಹ ದಕ್ಷಿಣ ಕನ್ನಡ ಮೂಲದ ಕೆಲವು ರೌಡಿಗಳೆಲ್ಲ ಅವರು ಸಂಪರ್ಕ ಮಾಡ್ತಾ ಇದ್ರು. ಈ ರೀತಿಯಾಗಿ ಒಂದು ಸಂಪರ್ಕ ವ್ಯವಸ್ಥೆ ಬೆಳೀತಾ ಇದೆ. ಮುಂಬೈ ಕ್ರೈಮ್ ಬ್ರಾಂಚ್ ನಲ್ಲಿ ಬೇರೆ ಬೇರೆ ವಿಂಗ್ಗಳಿವೆ, ಕೇವಲ ಒಂದೇ ವಿಂಗ್ ಇರುವುದಲ್ಲ. ಆ ಎಲ್ಲ ವಿಂಗ್ಗಳೊಟ್ಟಿಗೆ ಇವರಿಗೆ ಸಂಪರ್ಕ ಇದೆ. ಯಾಕಂತ ಹೇಳಿದ್ರೆ ಮುಂಬೈನಲ್ಲಿ ಎಂಟೈರ್ ಮುಂಬೈನಲ್ಲೂ ದಕ್ಷಿಣ ಕನ್ನಡ ಮೂಲದವರು ಇದ್ರು.
ದಕ್ಷಿಣ ಕನ್ನಡ ಪೊಲೀಸರಿಗೆ ಸಂಪರ್ಕ ಇತ್ತು. ಮತ್ತೆ ಆ ವ್ಯವಸ್ಥೆ ಕೊನೆಗೊಂಡ ನಂತರ ಯಾರು ಮುಂಬೈ ಪೊಲೀಸರೊಟ್ಟಿಗೆ ಸಂಪರ್ಕ ಸಾಧನೆ ಮಾಡಿಲ್ಲ. ಆದ್ರಿಂದಾಗಿ ಮುಂಬೈನಲ್ಲಿ ಇರುವಂತಹ ವ್ಯವಸ್ಥೆಗಳು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರಿಗೆ ಗೊತ್ತಿರಲಿಲ್ಲ. ಆದ್ರಿಂದಾಗಿ ಹೇಮಂತ್ ಪೂಜಾರಿ ಅವರ ಬಗ್ಗೆ ಯಾವ ಮಾಹಿತಿಗಳು ಇವರಿಗೆ ಲಭ್ಯ ಆಗಿರಲಿಲ್ಲ. ಇದಾದ ಮೇಲೆ ಸಡನ್ ಆಗಿ ಹೇಗೆ ಇದು ಹೆಸರು ತಳಕ್ ಹಾಕೊಳ್ಳುತ್ತೆ ಸರ್ ಡೇವಿಡ್ ಡಿಸೋಜಾ ಅವರ ಹತ್ಯೆ ಕೇಸ್ನಲ್ಲಿ? ನೋಡಿ, ಡೇವಿಡ್ ಡಿಸೋಜಾ ಅವರ ಹತ್ಯೆ ನಡೆದದ್ದು ಹಾಡು ಹಗಲೇ ಔಟ್ ಮಾಡಿ. ಇಲ್ಲಿ ಒಂದು ಬುಲೆಟ್ ನಿಂದ ಗುಂಡು ಹಾರಿತು ಅಂತ ಹೇಳಿದ ಕೂಡಲೇ ಅದು ತಳಕು ಹಾಕುವುದು ಅಂಡರ್ವರ್ಲ್ಡ್ ಲಿಂಕಿಗೆ, ಭೂಗತ ಜಗತ್ತಿಗೆ. ಯಾಕಂತ ಹೇಳಿದ್ರೆ ಭೂಗತ ಜಗತ್ತಿನ ಇಶಾರೆಯ ಮೇಲೆಯೇ ಇಲ್ಲಿ ಗುಂಡು ಹಾರಾಟ ನಡೆಯುವುದು. ಆ ಸಂಪರ್ಕದಿಂದಲೇ ಇಲ್ಲಿಗೆ ರಿವಾಲ್ವರ್ಗಳು, ಪಿಸ್ತೂಲ್ಗಳು ಸರಬರಾಜು ಆಗುವುದು ಮತ್ತು ಸೂಚನೆಗಳು ಬರುವುದು ಎನ್ನುವುದು ಒಂದು ನಂಬಿಕೆ. ಅದು ಪೊಲೀಸರಿಗೆ ಗೊತ್ತಿತ್ತು, ಇಲ್ಲಿ ಸಾರ್ವಜನಿಕರಿಗೆ ಗೊತ್ತಿತ್ತು. ಅದರಿಂದಾಗಿ ಪೊಲೀಸರು ಸಹ ಒಂದು ಗುಂಡು ಹಾರಾಟ ಆಗಿದೆ ಅಂತ ಕೂಡಲೇ ಅವರು ಆಗಲೇ ಆಲೋಚನೆ ಮಾಡೋದು ಇದರ ಹಿಂದೆ ಮುಂಬೈ ಭೂಗತ ಲೋಕದ ಕೈ ಇದೆ ಅಂತ ಹೇಳಿ. ಡೇವಿಡ್ ಡಿಸೋಜಾ ಅವರಿಗೆ ಗುಂಡೆ ಹಾರಿಸಿದ್ದು. ಆದ್ರಿಂದಾಗಿ ಆ ಗುಂಡು ಹಾರಾಟ ಮಾಡಿದವರು ಯಾರು ಅಂತ ನೋಡಿದಾಗ ಅವ್ರು ಲಾಸ್ಟಿಗೆ ಅವ್ರು ಸಿಕ್ಕಿಬಿದ್ದಾಗ ಗೊತ್ತಾಯ್ತು ಅವರು ಉತ್ತರ ಪ್ರದೇಶದವರು, ಬಿಹಾರದವರು, ಉತ್ತರಾಖಂಡ್ನವರು ಅಂತ ಹೇಳಿ. ಇದೊಂದು ಸುಪಾರಿ ಕಿಲ್ಲಿಂಗ್ ಅಂತ ಗೊತ್ತಾಯ್ತು. ಸುಪಾರಿ ಕಿಲ್ಲಿಂಗ್ ತರವಾರದ ಶೂಟರ್ಗಳಿಗೆ ಕೊಡ್ತಾರಂತಾದ್ರೆ ಇದರ ಹಿಂದೆ ಮುಂಬೈ ಭೂಗತ ಜಗತ್ತಿನೊಂದಿಗೆ ನಂಟಿದ್ದವರೊಂದಿಗೆ ಈ ಸಂಪರ್ಕ ಇರ್ಬೇಕಂತ ಅವರ ಆಲೋಚನೆ. ಆ ಕಾರಣಕ್ಕಾಗಿ ಪಡುಬಿದ್ರಿ ಪರಿಸರದಲ್ಲಿ ಯಾರು ಮುಂಬೈ ಭೂಗತ ಜಗತ್ತಿನಲ್ಲಿದ್ದವರು ಅಂತ ಹೇಳಿದ್ರೆ ಹೇಮಂತ ಪೂಜಾರಿ ಆಕ್ಟಿವ್ ಆಗಿದ್ದರು ಒಂದು ಕಾಲದಲ್ಲಿ. ಆದ್ರಿಂದಾಗಿ ಇದು ಹೇಮಂತ ಪೂಜಾರಿಯ ಹೆಸರು ಹೇಳಿ ಬರ್ಲಿಕ್ಕೆ ಆರಂಭವಾಯಿತು. ಆದ್ರೆ ತನಿಖೆ ಮುಂದುವರೆದಾಗ ಹೇಮಂತ ಪೂಜಾರಿ ಅವರು 7 ವರ್ಷದ ಹಿಂದೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಎನ್ನುವುದು ಖಚಿತವಾದರೂ ಸಹ ಹೇಮಂತ ಪೂಜಾರಿಯ ಸಹೋದರ ಈ ಪ್ರಕರಣದಲ್ಲಿ ಸೇರಿಕೊಂಡ್ರು. ಅವಾಗ ಇಲ್ಲಿ ಗುಂಡು ಹಾರಿತು. ಆಗ ದಕ್ಷಿಣ ಕನ್ನಡ ಜಿಲ್ಲೆ ಪಡುಬಿದ್ರಿ ಪರಿಸರ ಅಂದ್ಕೊಳ್ಳೆ ಇದು ನಡೆದಂತ ಘಟನೆ ಮುದರಂಗಡಿ ಭಾಗ ಅಂದ್ಕೊಳ್ಳೆ ಕೇಂದ್ರ ಸ್ಥಾನ ಅಂದ್ರೆ ಪಡುಬಿದ್ರಿ ಅಂದ್ಕೊಳ್ಳೇನೆ ಪಡುಬಿದ್ರಿ ಭಾಗದಲ್ಲಿ ಯಾರೋ ಇದ್ರಲ್ಲಿ ಇದಾರೆ ಕೈವಾಡ ಅನ್ನುವಂಥದ್ದು ಬಂತು. ಆಗ ಇಲ್ಲಿ ಹೆಸರು ಬಂದಿದ್ದಂತಾರೆ ಹೇಮಂತ್ ಪೂಜಾರಿ ಅಂತ ಹೇಳಿ. ಹೇಮಂತ್ ಪೂಜಾರಿದು ಯಾಕಂದ್ರೆ ಹೇಮಂತ್ ಪೂಜಾರಿ ಅವರು ಜೀವಂತ ಇದ್ದಾರೆ ಅಂತ ಹೇಳಿ ಪಡುಬಿದ್ರಿ ಪರಿಸರದವರು ಇವತ್ತಿಗೂ ನಂಬಿದ್ದಾರೆ. ಆ ಕಾರಣಕ್ಕಾಗಿ ಸುದ್ದಿ ಹರಡಿದ್ದು. ಅದರ ನಂತರ ಆ ಸುದ್ದಿನ ಬೆನ್ನತ್ತಿದ್ದಾಗಲೇ ಗೊತ್ತಾದ್ದು ಹೇಮಂತ್ ಪೂಜಾರಿ 7 ವರ್ಷದ ಹಿಂದೆ ಮೃತಪಟ್ಟಿದ್ದಾರೆ ಅಂತ ಹೇಳಿ. ಇಲ್ಲ ಹೇಮಂತ್ ಪೂಜಾರಿಯ ಹೆಸರು ಬಂದದ್ದು ಆ ಕಾರಣಕ್ಕಾಗಿ ಅಲ್ಲ. ಇಲ್ಲಿ ಗುಂಡು ಹಾರಾಟ ನಡೆದಿದ್ದ ಕೂಡಲೇ ನಿಮಗೆ ಜನರ ಮನಸ್ಸಲ್ಲಿ ಬರುವುದು ಹೇಮಂತ ಪೂಜಾರಿಯ ಹೆಸರು ಆ ಪರಿಸರದಲ್ಲಿ. ಆದ್ದರಿಂದಾಗಿ ಹೇಮಂತ ಪೂಜಾರಿಯ ಹೆಸರು ಬಂತು. ಯಾವಾಗ ಗುಂಡು ಹಾರಾಟ ಮಾಡಿದಂತ ಉತ್ತರ ಭಾರತ ಮೂಲದವರು ಸಿಕ್ಕಾಕೊಂಡ್ರು ಆ ಸಂದರ್ಭದಲ್ಲಿ ಅವರನ್ನು ಕಳಿಸಿದ್ದು ಹೇಮಂತ ಪೂಜಾರಿ ಅಂತ ಆಯ್ತು, ಸುದ್ದಿ ಆಯ್ತು. ಹೇಮಂತ ಪೂಜಾರಿ ಅವರೇ ಅವರನ್ನು ಕಳಿಸಿರ್ಬೇಕು ಅಂತ ಹೇಳಿ. ಅದ ನಂತರ ಅವರ ಇಂಟ್ರಗೇಷನ್ ಆದಾಗ ಅವರಿಗೆ ಹಣಕಾಸಿನ ನೆರವು ಬಂದಾಗ ಈಗ ಸಿಕ್ಕಿಬಿದ್ದಂತ ಆರೋಪಿಗಳಿಗೆ ಹಣ ಸಂದಾಯ ಆಗಿದೆ. ಹಣ ಎಲ್ಲಿಂದ ಯಾರು ಸಂದಾಯ ಮಾಡಿದ್ರು ಅವರ ಅಕೌಂಟಿಗೆ ಹಣ ಬಂದಿರೋದು. ಆದ್ರಿಂದಾಗಿ ಅದನ್ನು ಚೆಕ್ ಮಾಡಿದಾಗ ಅದು ಎರ್ಮಾಲಿನ ಚಿರಾಗ್ ಎನ್ನುವ ಯುವಕನ ಅಕೌಂಟ್ ಇಂದ ಹಣ ಟ್ರಾನ್ಸ್ಫರ್ ಆಗಿರೋದು. ಹಾಗೆ ಚಿರಾಗನ ಪೊಲೀಸರು ಹಿಡಿದಾಗ ಆತನಿಗೆ ಇರ್ಷಾದ್ ಅವರು ಹಣ ಕೊಟ್ಟಿರೋದು. ಆ ಕ್ಯಾಶ್ ತಗೊಂಡಿದ್ದಾರೆ, ಅವರು ಅದನ್ನು ಕೊಂಡೋಗಿ ಅವರ ಅಕೌಂಟಿಗೆ ಹಾಕಿದ್ದಾರೆ. ಆ ಅಕೌಂಟಿನಿಂದ ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ. ಅದರಿಂದಾಗಿ ಚಿರಾಗನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು, ಇರ್ಷಾದ್ ಅನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು. ಅದರ ಮುಂದುವರಿದ ಭಾಗವಾಗಿ ಕಿಶೋರನ್ನ ಅರೆಸ್ಟ್ ಮಾಡಿದ್ರು. ಅಂದ್ರೆ ಇರ್ಷಾದ್ ಹಣ ಯಾರು ಕೊಟ್ರು ಅಂತ ಹೇಳಿ. ಈಗ ಇರ್ಷಾದಿಗೆ ಕಿಶೋರ್ ಕೊಟ್ಟಿರೋದು. ಇರ್ಷಾದಿಗೆ ಯಾರು ಹಣ ಕೊಟ್ರು ಅಂತ ಆಗ್ಬೇಕಲ್ಲ, ಆಗ ಕಿಶೋರ್ನ ಹೆಸರು ಬಂತು. ಆದ್ರೆ ಕಿಶೋರಿಗೆ ಯಾರು ಕೊಟ್ಟರು ಅಂತ ಆಗ್ಬೇಕಲ್ಲ, ಕಿಶೋರಿಗೆ ಯಾರು ಕೊಟ್ರು ಅಂತ ಈಗ ತನಿಖೆ ನಡೀತಾ ಇರುವುದು. ಕೊಟ್ಟದ್ದೇನಲ್ಲ, ಕಿಶೋರಿಗೆ ಎಲ್ಲಿಂದಲೋ ಒಂದು ಕಡೆಯಿಂದ ಹಣ ಬಂದಿದೆ. ಆ ಹಣವನ್ನು ಇರ್ಷಾದಿಗೆ ಕೊಟ್ಟಿದ್ದಾರೆ. ಇರ್ಷಾದ್ ಚಿರಾಗ್ ಮೂಲಕ ಹಂತಕರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸಿದ್ದಾರೆ. ಈಗ ಸರ್, ಈಗ ಕಿಶೋರ್ ಅವರ ಬಂಧನ ಯಾವಾಗ ಆಯ್ತು ಸರ್? ಕಿಶೋರ್ ಅವರ ಬಂಧನ 2 ದಿವಸ ಆಯ್ತು. ವಿಚಾರಣೆ ನಂತರ ಬಂಧನ ಆಗಿದೆ. ಅದರರ್ಥ ಈಗ ಫೈನಲ್ಗೆ ಇನ್ನು ಯಾರು ಇವರಿಗೆ ಯಾರು ದುಡ್ಡು ಕೊಟ್ರು ಅನ್ನುವಂಥದ್ದು ಈಗ ಪೊಲೀಸರ ತನಿಖೆ ನಡೀತಾ ಇದೆ. ಹೌದು, ಈಗ ಕಿಶೋರಿಗೆ ಯಾರು ದುಡ್ಡು ಕೊಟ್ರು ಅಂತ ತನಿಖೆ ನಡೀತಾ ಇದೆ. ಕಿಶೋರಿಗೆ ಯಾರು ದುಡ್ಡು ಕೊಟ್ಟಿದ್ದಾರೆ ತನಿಖೆ ಆ ತನಿಖೆಯಲ್ಲಿ ಬೆಳಕಿಗೆ ಬಂದರೆ ಡೇವಿಡ್ ಹತ್ಯೆಯನ್ನ ಯಾರು ಮಾಡಿಸಿರು ಅಂತ ಬರ್ತದೆ. ಆಗ ಗೊತ್ತಾಗುವುದು ಸಂಪೂರ್ಣವಾಗಿ ಈ ತನಿಖೆಯಿಂದ. ಡೇವಿಡ್ ಡಿಸೋಜಾ ಅವರ ಹತ್ಯೆಯ ಹಿನ್ನೆಲೆ ಸಂಪೂರ್ಣವಾಗಿ ಬಯಲಾಗುತ್ತೆ ಪೊಲೀಸ್ ತನಿಖೆಯಿಂದ. ಆದ್ರೆ ಒಂದು ಸರ್ ಇಲ್ಲಿ ಭಾರಿ ಆಶ್ಚರ್ಯ ಅಂತ ಹೇಳಿ, ನೀವು ಹೇಮಂತ್ ಪೂಜಾರಿ ಅವರ ಒಂದು ಇದಾಗಿದೆ ಅಂತ ಹೇಳಿದ್ರಲ್ಲ, ಕೊನೆ ಉಸಿರು ಎಳೆದಿದ್ದಾರಂತ ಈಗ ಬರ್ತಾ ಇದ್ದದ್ದು 7 ವರ್ಷದ ನಂತರ. ಏನಾಗಿತ್ತಂತೆ ಸರ್ ಕೊನೆಯದಾಗಿ ಅವ್ರಿಗೆ? ಹೇಮಂತ್ ಪೂಜಾರಿ ಅವರ ಕಾರಲ್ಲಿ ಹೋಗ್ತಿರುವಾಗ ಒಂದು ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆಗಿ ಅವರಿಗೆ ಏಟ್ ಆಗಿ ಅವರನ್ನು ಹಾಸ್ಪಿಟಲೈಸ್ ಮಾಡಿದ್ರು. ಬಾಂಬೆಯಲ್ಲಿ ಆಕ್ಸಿಡೆಂಟ್ ಆಗಿರೋದು, ಮುಂಬೈನಲ್ಲಿ ಆಕ್ಸಿಡೆಂಟ್ ಆಗಿರೋದು. ಅಲ್ಲಿ ಅವರು ಹಾಸ್ಪಿಟಲೈಸ್ ಆದಾಗ ಅವ್ರಿಗೆ ಹೇಮಂತ್ ಪೂಜಾರಿ ಹೆಸರಲ್ಲಿ ಅಡ್ಮಿಟ್ ಆಗಿರ್ಲಿಲ್ಲ ಅಂತ ಕಾಣ್ತದೆ ಮೋಸ್ಟ್ಲಿ. ಆದ್ರಿಂದಾಗಿ ಅದು ಮೆಡಿಕಲ್ ಲೀಗಲ್ ಕೇಸ್ ಆಗಿದ್ರು ಅವರು ಹೇಮಂತ್ ಪೂಜಾರಿ ಅಂತೇಳಿ ಯಾರು ಐಡೆಂಟಿಫೈ ಮಾಡಿರ್ಲಿಲ್ಲ. ಆದ್ರೆ ಹೇಮಂತ ಪೂಜಾರಿ ಅವರ ಸಹಪಾಠಿಯೊಂದಿಗೆ ಅವರಿಗೆ ಸಂಪರ್ಕ ಇದ್ದರಿಂದಾಗಿ
ಅವರು ಅವರನ್ನು ನೋಡ್ಕೊಳ್ತಾ ಇದ್ರು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತಲ್ಲ ಇವರು ಹೇಮಂತ್ ಪೂಜಾರಿ ಅಂತ ಹೇಳಿ, ಅವರ ಸ್ನೇಹಿತರು ಅವ್ರು ನೋಡ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟರು. ಮತ್ತೆ ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸರು ಹೇಮಂತ್ ಪೂಜಾರಿಯನ್ನು ಬೆನ್ನಡ್ತಾ ಹೋದಾಗ ಅವರಿಗೂ ಸಹ ಗೊತ್ತಿರಲಿಲ್ಲ ಹೇಮಂತ್ ಪೂಜಾರಿ ತೀರಿಕೊಂಡಿದ್ದಾರೆ ಅಂತ. ಆದ್ರಿಂದಾಗಿ ಅವರು ಹೇಮಂತ ಪೂಜಾರಿ ಅವರು ಸಂಪರ್ಕದಲ್ಲಿ ಯಾರೆಲ್ಲ ಇರ್ತಾರೆ ಅಂತ ಹೇಳಿ ಹುಡುಕುವಾಗ ಹೇಮಂತ್ ಪೂಜಾರಿ ಅವರು ಸಾಪಾಟಿ ಸಿಕ್ಕಿದ್ರು. ಅವರನ್ನೇ ಎನ್ಕ್ವೈರಿ ಮಾಡಿದಾಗ ಅವರು ಹೇಳಿದ್ರು ಹೀಗೆ ಆಕ್ಸಿಡೆಂಟ್ ಆಗಿತ್ತು, ಅವರು ಇಂತಿದ್ದ ಹಾಸ್ಪಿಟ್ಲಿಗೆ ಸೇರಿಸಿದ್ದೇವೆ ಅಂತ. ಆ ದಾಖಲೆಗಳನ್ನು ಮುಂಬೈ ಪೊಲೀಸರು ಪಡ್ಕೊಂಡ್ರು. ಆ ದಾಖಲೆಗಳ ಆಧಾರದಲ್ಲಿ ಹೇಮಂತ್ ಪೂಜಾರಿ ಅವರು ಮೃತಪಟ್ಟಿದ್ದಾರೆ ಎನ್ನುವುದನ್ನು ಅವರು ಖಚಿತಪಡಿಸಿಕೊಂಡಿದ್ದಾರೆ. ಉಡುಪಿ ಪೊಲೀಸರಿಗೆ ಯಾಕೆ ಗೊತ್ತಾಯ್ತು ಸರ್? ಈಗ ಯಾಕೆ ಗೊತ್ತಾಯ್ತು ಕರ್ನಾಟಕ ರಾಜ್ಯಕ್ಕೆ, ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ? ಯಾಕಂದ್ರೆ ಇಲ್ಲಿನ ಪೊಲೀಸರು ಅದನ್ನು ಫಾಲೋ ಅಪ್ ಮಾಡಲಿಲ್ಲ ಅಷ್ಟೇ. ಈಗ ಗೊತ್ತಾಯ್ತು. ಇನ್ನು ಬಾಂಬೆಯಿಂದ ಕ್ರೈಮ್ ಬ್ರಾಂಚಿನವರು ಸಂಗ್ರಹ ಮಾಡಿಕೊಂಡಿದ್ದಂತಹ ದಾಖಲೆಗಳನ್ನು ತಂದು ಇಲ್ಲಿನ ಕೋರ್ಟ್ಗಳಿಗೆ ಅವರು ಸಬ್ಮಿಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಹೇಮಂತ್ ಪೂಜಾರಿಯ ಮೇಲೆ ಹಲವಾರು ವಾರಂಟ್ಗಳಿವೆ. ಆದ್ರಿಂದಾಗಿ ಆ ಕೇಸುಗಳನ್ನೆಲ್ಲ ಕ್ಲೋಸ್ ಮಾಡಿಸ್ತಾರೆ ಅಷ್ಟೇ. ಡೇವಿಡ್ ಡಿಸೋಜಲ್ಲಿ ಹೇಮಂತ್ ಪೂಜಾರಿ ಹೆಸರು ಬಂತಲ್ಲ, ತೇಲಿ ಬಂತು. ತೇಲಿ ಬಂದಾಗ ಹೇಮಂತ್ ಪೂಜಾರಿ ಎಲ್ಲಿ ಅಂತ ಹೇಳಿ ಹುಡುಕುವಂತ ಪ್ರಯತ್ನ ಆಯ್ತು. ಆಗ ಹೇಮಂತ್ ಪೂಜಾರಿ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಹೊರಗೆ ಬಂತು. ಈಗ ಉಡುಪಿ ಪೊಲೀಸರ ಕೈಯಲ್ಲಿ LPC ವಾರಂಟ್ಗಳಿವೆ ಹೇಮಂತ್ ಪೂಜಾರಿಯ ಮೇಲೆ ಇರುವಂತದ್ದು. ಈಗ LPC ವಾರಂಟ್ಗಳಿಗೆ ಪೊಲೀಸರು ವರದಿ ಒಪ್ಪಿಸಲೇಬೇಕು. ಒಂದು ಅವರು ಸಿಗ್ಲಿಲ್ಲ ಅಂತ ಕೊಡಬೇಕು, ಇಲ್ಲ ಅವರು ಮೃತಪಟ್ಟಿದ್ದಾರೆ ಅಂತ ಕೊಡಬೇಕು. ಮೃತಪಟ್ಟಿದ್ದಾರೆ ಅಂತ ಕೊಡಬೇಕಾದ್ರೆ ನೀವು ಬಾಂಬೆ ಇಲ್ಲಿ ಇರುವಂತಹ ದಾಖಲೆಗಳನ್ನು ಇಟ್ಕೊಂಡು ಬರಬೇಕು. ಅದರ ನಂತರ ಇವರು ನ್ಯಾಯಾಲಯಕ್ಕೆ ಸಲ್ಲಿಸಿ LPC ವಾರಂಟ್ಗಳನ್ನು ಕ್ಲೋಸ್ ಮಾಡಬೇಕು. ಸೊ ಒಟ್ಟಾರೆಯಾಗಿ ಈಗ ಡೇವಿಡ್ ಡಿಸೋಜ ಅವರ ಹತ್ಯೆಯ ತನಿಖೆ ಕೊನೆಯ ಘಟ್ಟದಲ್ಲಿದೆ ಅಂತೀರಾ? ಡೇವಿಡ್ ಡಿಸೋಜ ಹತ್ಯೆಯ ತನಿಖೆ ಸಾಧಾರಣವಾಗಿ ಕೊನೆಯ ಘಟ್ಟದಲ್ಲಿದೆ. ಯಾಕಂತ ಹೇಳಿದ್ರೆ ಈಗ ಉತ್ತರ ಭಾರತಕ್ಕೆ ಹೋಗಿರುವಂತಹ ಪೊಲೀಸ್ ತಂಡ ಅಲ್ಲಿಂದ ವಾಪಸ್ ಬಂದಿಲ್ಲ ಅಂತ ಹೇಳಿ ಮಾಹಿತಿಗಳಿರುವಂತದ್ದು. ಅವರು ಬಂದ ಮೇಲೆ ಫೈನಲ್ ಏನಾಗುತ್ತೆ ಅದು ಆಗತ್ತೆ ಅಂತ. ಈಗ ಏನ್ ಕೊನೆಯದಾಗಿ ಬಂಧಿಸ್ತಾರೆ ಕಿಶೋರ್ ಅವರು, ಅವ್ರಿಗೆ ಯಾರು ದುಡ್ಡು ಕೊಟ್ರು ಅನ್ನೋದು ಒಂದು ಸಿಕ್ಕ ಬಿಟ್ರೆ ಮುಂದೆ ಇದನ್ನ ಮತ್ತೆ ಲಿಂಕ್ ಹಾಕೊಂಡು ಹೋಗುತ್ತೆ ಈ ಕೇಸು. ಮತ್ತೊಂದು ಲಿಂಕ್ ಸಿಗುತ್ತೆ. ಅದರ ನಂತರ ಅದರ ಬಗ್ಗೆ ತನಿಖೆ ಆಗುತ್ತೆ. ಒಟ್ಟಾರೆಯಾಗಿ ಡೇವಿಡ್ ಡಿಸೋಜ ಅವರ ಹತ್ಯೆ ಸುಪಾರಿ ಕಿಲ್ಲಿಂಗ್ ಎನ್ನುವುದಂತೂ ಖಚಿತವಾಗಿದೆ. ಆ ಸುಪಾರಿ ಕಿಲ್ಲಿಂಗ್ ಯಾರು ಕೊಟ್ಟಿದ್ದಾರೆ ಎನ್ನುವುದು ಖಚಿತವಾಗಬೇಕು ಮತ್ತು ಅವರು ಬಂಧನ ಆಗಬೇಕು. ಅಂದ್ರೆ ಯಾರು ಮೇನ್ A1 ವ್ಯಕ್ತಿ? A1, ಯಾಕಂದ್ರೆ ಇದರಲ್ಲಿ ಕ್ರಿಮಿನಲ್ ಕಾನ್ಸ್ಪಿರಸಿ ಇರುವುದರಿಂದ ಯಾರು A1 ಎನ್ನುವುದು ಖಚಿತವಾಗಬೇಕು. ಅಲ್ಲ, ಎಲ್ಲ ವಿಚಾರಗಳು ಪೊಲೀಸರ ತನಿಖೆಯಿಂದಲೇ ಹೊರಗೆ ಬರಬೇಕು. ಹೇಮಂತ್ ಪೂಜಾರಿ ಅವರ ವಿಷಯನೂ ಪೊಲೀಸರ ತನಿಖೆಯಿಂದಾನೇ ಹೊರಗೆ. ಹೇಮಂತ್ ಪೂಜಾರಿ ಅವರ ವಿಚಾರವು ಸಹ ಈಗ ಪೊಲೀಸರ ತನಿಖೆ ಮಾಡಲೇಬೇಕು, ತನಿಖೆಯಿಂದ ಹೊರಗೆ ಬರಬೇಕು. ಅಂದ್ರೆ ಅವರು ಜೀವಂತ ಇದ್ದಾರಾ, ಏನಾಗಿದ್ದಾರೆ ಅಂತ ಹೇಳಿ? ಅವರು ಜೀವಂತ ಇದ್ದಾರಾ, ಮೃತಪಟ್ಟಿದ್ದಾರೆ ಎನ್ನುವುದು ಸಹ ಈಗ ಉಡುಪಿ ಪೊಲೀಸರ ತನಿಖೆಯ ಒಂದು ಭಾಗ. ಅಂದ್ರೆ ಈಗೆಲ್ಲ ಸುದ್ದಿ ಏನು ಹರಡಿದೆ, ಅಂದ್ರೆ ಈಗ ಸುದ್ದಿ ಹರಡಿದಕ್ಕೆ ತಿಲಾಂಜಲಿ ಇನ್ನು ಉಡುಪಿ ಪೊಲೀಸರೇ ಇಡಬೇಕಂತೀರಾ? ಹೌದು. ಈ ಎಲ್ಲ ಸುದ್ದಿಗಳು ಏನು ಗಾಳಿ ಮಾತು ಎಲ್ಲ ಹರಡ್ತಾ ಇದೆ, ಅದಕ್ಕೊಂದು ಫುಲ್ ಸ್ಟಾಪ್ ಕೊಡ್ಬೇಕಲ್ಲ, ಅದನ್ನು ಪೊಲೀಸರೇ ಕೊಡಬೇಕು. ಸೊ ಹೀಗಾಗಿ ತನಿಖೆ ಮಾಡ್ತಿರೋರು ಅವರು. ಹೀಗಾಗಿ ಹೇಮಂತ್ ಪೂಜಾರಿ ಅವರ ವಿಷಯ ಏನಾಗಿದೆ, ಡೇವಿಡ್ ಡಿಸೋಜ ಅವರ ವಿಷಯ ಏನಾಗಿದೆ ಅಂತ ಹೇಳಿ ಪೊಲೀಸರ ತನಿಖೆಯಿಂದ ಕೊನೆಯದಾಗಿ ಗೊತ್ತಾಗಬೇಕಂತೀರಾ ಸರ್? ಖಂಡಿತವಾಗಿ. ಡೇವಿಡ್ ಡಿಸೋಜ ಅವರ ಹತ್ಯೆ ಯಾಕೆ ಆಯ್ತು, ಹೇಗಾಯ್ತು, ಯಾರಿಂದ ಆಯ್ತು ಇದರ ಬಗ್ಗೆ ಪೊಲೀಸರ ತನಿಖೆಯಿಂದಲೇ ಗೊತ್ತಾಗಬೇಕು. ಹೇಮಂತ್ ಪೂಜಾರಿ ಅವರ ಏನಾದ್ರು ಇದೆಲ್ಲವನ್ನು ಪೊಲೀಸರು ತನಿಖೆ ಮಾಡಲೇಬೇಕು. ಎಲ್ಲಿದ್ದಾರೆ ಅನ್ನೋದು ತನಿಖೆ ಮಾಡಲೇಬೇಕಲ್ಲ. ಪೊಲೀಸರ ತನಿಖೆಯಿಂದಾನೇ ಗೊತ್ತಾಗಬೇಕು. ಪೊಲೀಸರ ತನಿಖೆಯಿಂದ ಬರಬೇಕಷ್ಟೇ ಅದು. ಸೊ ಈಗ ಬಂದಿರೋದು ಗಾಳಿಯ ಸುದ್ದಿ, ಊಹಾಪೋಹಗಳು ಅಂತೀರಾ? ಸೊ ಸುದ್ದಿ ಒಂದು ಹರಡ್ತಾ ಇದೆ ಈಗ ಅಷ್ಟೇ. ಸುದ್ದಿ ಹರಡ್ತಾ ಇದೆ, ಅದಕ್ಕೆ ದಾಖಲೆಗಳಿಲ್ಲ. ಆ ದಾಖಲೆಗಳನ್ನ ಸಂಗ್ರಹಿಸುವ ಕೆಲಸವನ್ನು ಪೊಲೀಸರು ಮಾಡಬೇಕು. ಸರಿ, ಸಾರ್ವಜನಿಕರು ಮಾಡ್ಲಿಕ್ಕೆ ಬರಲ್ಲ, ತನಿಖಾಧಿಕಾರಿಗಳೇ ಮಾಡಬೇಕು. ತನಿಖಾಧಿಕಾರಿಗಳು ಮಾಡಬೇಕು. ಯಾಕಂತ ಹೇಳಿದ್ರೆ ಆ ಪ್ರಕರಣದ ತನಿಖೆ ನಡೆಸುವಾಗ ಹೇಮಂತ ಪೂಜಾರಿ ಅವರ ಹೆಸರು ಬಂದಿದ್ದರಿಂದ ಸಹಜವಾಗಿಯೇ ಪೊಲೀಸರು ಆ ಬಗ್ಗೆಯೂ ತನಿಖೆ ಮಾಡಬೇಕು, ಸತ್ಯಾಸತ್ಯತೆ ಹೇಳಬೇಕು. ಆಗ್ಲೇ ಗೊತ್ತಾಗುದು ಜನರಿಗೆ ನಿಜವಾದ ವಿಷಯ ಏನಂತ ಹೇಳಿ. ಆಗ್ಲೇ ಸಾರ್ವಜನಿಕರಿಗೆ ನಿಜವಾದ ವಿಚಾರ ತಿಳಿಯಬೇಕು. ಸಾರ್ವಜನಿಕರಲ್ಲಿ ಉಂಟಾಗಿರುವಂತಹ ಒಂದು ಭಯದ ವಾತಾವರಣ ಇದೆ ಅಲ್ಲ, ಹಗಲೇ ಶೂಟ್ಔಟ್ ಆಗಿದ್ದರಿಂದ ಉಂಟಾಗಿರುವ ಭಯದ ವಾತಾವರಣವನ್ನ ತಿಳಿಯಾಗಿಸುವ ಪ್ರಯತ್ನವನ್ನ ಪೊಲೀಸರು ಮಾಡಲೇಬೇಕು. ಖಂಡಿತವಾಗಿ ಇದನ್ನೆಲ್ಲ ಪೊಲೀಸರು ಸಾರ್ವಜನಿಕರಿಗೆ ಮಾಧ್ಯಮಗಳ ಮೂಲಕವೇ ತಿಳಿಸಬೇಕು. ಇಲ್ಲದ್ರೆ ಅವರು ನ್ಯಾಯಾಲಯಕ್ಕೆ ವರದಿ ಒಪ್ಪಿಸ್ತಾರೆ, ಚಾರ್ಜ್ ಶೀಟ್ ಸಲ್ಲಿಸ್ತಾರೆ, ಅದರಲ್ಲೆಲ್ಲ ಹೇಳ್ತಾರೆ. ಅದಲ್ಲ, ಸಾರ್ವಜನಿಕರಲ್ಲಿ ಉಂಟಾಗಿರುವಂತಹ ಸಂಶಯಗಳು, ಗೊಂದಲಗಳು, ಭಯ, ಇದನ್ನೆಲ್ಲ ಹೋಗಲಾಡಿಸಬೇಕಾದ್ರೆ ಅವರು ಮಾಧ್ಯಮಗಳ ಮೂಲಕ ಸಾರ್ವಜನಿಕರಿಗೆ ಈ ವಿಚಾರವೆಲ್ಲ ತಿಳಿಸಿ ಯಾರು ಭಯಪಡುವಂತ ಅಗತ್ಯ ಇಲ್ಲ, ಪೊಲೀಸರು ಜನರೊಂದಿಗೆ ಇದ್ದೇವೆ ಎನ್ನುವುದನ್ನು ತೋರಿಸಬೇಕು. ಪೊಲೀಸರ ತನಿಖೆಯಿಂದ ಕೊನೆಯದಾಗಿ ಗೊತ್ತಾಗಬೇಕಂತೀರಾ ಸರ್? ತುಂಬಾ ಧನ್ಯವಾದ.